ಮತ್ತೆ ಸ್ಟಾಲಿನ್ ಅವರ ಪುತ್ರ ಸನಾತನ ಧರ್ಮದ ವಿರುದ್ಧ ಮಾತನಾಡಿದ್ದಾರೆ. ಯಾಕೆ ಈ ರೀತಿಯಾಗಿ ಉದಯನಿಧಿ ಸ್ಟಾಲಿನ್ ಅವರು ಪದೇ ಪದೇ ಸನಾತನ ಧರ್ಮದ ಬಗ್ಗೆ ಮಾತನಾಡ್ತಾರೆ? ಚೆನ್ನಾನೆ, ಅದಕ್ಕೆ ನಿಮಗೆ ಕಿತ್ತೆಸ್ತಿದ್ದಾರೆ. ಸರ್ಕಾರದಿಂದ ನಿಮಗೆ ಯೋಗ್ಯತೆ ಇಲ್ಲ ಸರ್ಕಾರ ರಚಿಸೋದಕ್ಕೆ. ಸನಾತನ ಧರ್ಮದ ಬಗ್ಗೆ ಮಾತನಾಡ್ತೀರಾ. ಅತಿ ಹೆಚ್ಚು ಸನಾತನ ಕಾಣಿಸ್ಕೊಳ್ಳದೆ ಇಲ್ಲಿ ನಮ್ಮ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳಿದೆ, ಪೂಜೆಗಳಾಗುತ್ತೆ ಪ್ರತಿದಿನ, ಮಠಗಳಿವೆ. ಈ ಜನ ನಿಮ್ಮನ್ನ ಸೋಲ್ಸಿ 57 ಸ್ಥಾನಕ್ಕೆ ಇಳಿಸಿದ್ದಾರೆ. ಈಗ ನೀವು ಸೋತಿದ್ದೀರಾ, ಮುಂದಿನ ಬಾರಿ ನಿಮ್ಮ ಮಗಾನು ಸೋಲ್ತಾನೆ. DMK ಪಕ್ಷ ನೆಲಸಮ ಆಗಿ ಕುಸಿದೋಗುತ್ತೆ. ಹಾಗಿದ್ರೆ ನಿಮ್ಮ ತಂದೆ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಯಾಕೆ ವಿಸಿಟ್ ಮಾಡಿದ್ರು? ನಮಸ್ಕಾರ, ನಾನು ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್. ಅಶ್ವವೇಗ ಸ್ಪೆಷಲ್ಗೆ ಸ್ವಾಗತ. ಇವತ್ತು ನಾನು ಹೇಳುವಂತ ವಿಚಾರ, ತಮಿಳುನಾಡಿನಲ್ಲಿ ಮತ್ತೆ ಸ್ಟಾಲಿನ್ ಅವರ ಪುತ್ರ ಸನಾತನ ಧರ್ಮದ ವಿರುದ್ಧ ಮಾತನಾಡಿದ್ದಾರೆ. ಈ ಹಿಂದೆ ಕೂಡ 2023 ಸೆಪ್ಟೆಂಬರ್ ಅಲ್ಲೂ ಕೂಡ ಒಂದ್ಸಲ ಅವ್ರ ನಾಲಿಗೆಯನ್ನ ಹರಿಬಿಟ್ಟಿದ್ರು ಸನಾತನ ಧರ್ಮದ ವಿರುದ್ಧ ಮಾತನಾಡಿ. ಈಗ ಅದೇ ಸಂದರ್ಭವನ್ನ ಮತ್ತೆ ಸೃಷ್ಟಿ ಮಾಡಿದರೆ. ಅದು ಸದನದ ಒಳಗೆ TVK ಪಕ್ಷದವರು ಎಲ್ಲರೂ ಕೂಡ ಎಲ್ಲರ ಸಮ್ಮುಖದಲ್ಲೇ ಇವತ್ತು ಮಾತನಾಡುವಂಥ ಸಂದರ್ಭದಲ್ಲಿ, ಸರ್ಕಾರ ರಚನೆ ಆಗಿದ್ದು 2ನೇ ದಿನವೇ ಅಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಸನಾತನ ಧರ್ಮಕ್ಕೆ ಕುಟುಕುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದೇ ರೀತಿಯಾಗಿ ಪದೇ ಪದೇ ಉದಯನಿಧಿ ಸ್ಟಾಲಿನ್ ಅವರು ಮಾಡ್ತಾನೆ ಬರ್ತಾ ಇದ್ದಾರೆ. ಯಾಕೆ ಅವರಿಗೆ ಹಿಂದುತ್ವ ಅಥವಾ ಸನಾತನ ಧರ್ಮ ನೋಡಿದ್ರೆ ಯಾಕೆ ಇಷ್ಟೊಂದು ಕೋಪ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಆದರೆ ಉದಯನಿಧಿ ಸ್ಟಾಲಿನ್ ಅವರು ಯಾಕೆ ಈ ಸನಾತನ ಧರ್ಮದ ವಿರುದ್ಧ ಪದೇ ಈ ರೀತಿಯಾಗಿ ಉಚ್ಚಾರ ಮಾಡ್ತಾರೋ ಗೊತ್ತಿಲ್ಲ. ಅವ್ರಿಗೇನಾದ್ರೂ ಸನಾತನ ಧರ್ಮ ತೊಂದರೆ ಕೊಟ್ಟಿದ್ಯಾ ಪರ್ಟಿಕ್ಯುಲರ್ಲಿ, ಅಥವಾ ಅವ್ರಿಗೇನಾದ್ರೂ ಮಾಡಿದ್ಯಾ ಸನಾತನ ಧರ್ಮ? ಅವರಿಗೆ ಸನಾತನ ಧರ್ಮದಿಂದ ಏನಾದ್ರೂ ನೋವಾಗಿದೆಯಾ? ಯಾಕೆ ಈ ರೀತಿಯಾಗಿ ಉದಯನಿಧಿ ಸ್ಟಾಲಿನ್ ಅವರು ಪದೇ ಸನಾತನ ಧರ್ಮದ ಬಗ್ಗೆ ಮಾತನಾಡ್ತಾರೆ? ಅವರಿಗೆ ಯಾವ ಅಧಿಕಾರ ಇದೆ ಸನಾತನ ಧರ್ಮದ ಬಗ್ಗೆ ಮಾತನಾಡೋದಕ್ಕೆ? ಸನಾತನ ಧರ್ಮದ ಇತಿಹಾಸ ಇರ್ತಕ್ಕಂಥದ್ದು 4000ದಿಂದ 5000 ವರ್ಷಗಳ ಇತಿಹಾಸವಿದೆ. ಈ ಇತಿಹಾಸ ಇರ್ತಕ್ಕಂಥದ್ದು ಬಗ್ಗೆ ಮಾತನಾಡೋದಕ್ಕೆ ಅವರಿಗೆ ಯಾವ ನೈತಿಕತೆ ಇದೆ? ಕೇವಲ ಅವ್ರಿಗೊಂದು 40-50 ವರ್ಷಗಳಾಗಿದೆ, 50ರಿಂದ 55 ವರ್ಷ ಅಂತಾನೆ ಭಾವಿಸೋಣ. 55 ವರ್ಷದ ವ್ಯಕ್ತಿ 5000 ವರ್ಷಗಳ ಇತಿಹಾಸ ಇರುವಂತ ಸನಾತನ ಧರ್ಮದ ಬಗ್ಗೆ ಹೇಗೆ ಮಾತನಾಡಲು ಸಾಧ್ಯ? ಅವ್ರು ಹೇಗೆ ಹೇಳೋದಕ್ಕಾಗುತ್ತೆ? ಅದನ್ನ ಹೆಂಗ್ ಜಡ್ಜ್ಮೆಂಟಲ್ ಆದ್ರೂ ಅವ್ರು ಮಾತನಾಡೋದಕ್ಕೆ ಸಾಧ್ಯ? ಅವರ ತಂದೆ ಅವರು MK ಸ್ಟಾಲಿನ್ ಅವರು ಯಾಕೆ ಯಾವುದು ದೇವಸ್ಥಾನಗಳಿಗೆ ಹೋಗಿಲ್ವಾ? ಸನಾತನ ಧರ್ಮದ ವಿರುದ್ಧವಾಗಿ ಇವ್ರು ಮಾತನಾಡ್ತಾರಲ್ವಾ, ಇವ್ರು ಯಾವುದು ದೇವಸ್ಥಾನಕ್ಕೆ ಹೋಗಿಲ್ವಾ ಇದುವರೆಗೂ? ಯಾಕೆ ಈ ರೀತಿಯಾಗಿ ಮಾತನಾಡ್ತಾರೆ? ಅವ್ರಿಗೆ ಯಾರು ಅಧಿಕಾರವನ್ನ ಕೊಟ್ಟಿದ್ದಾರೆ? ಈಗಾಗಲೇ ಮುಂಚೆ ಅವರದ್ದೇ ಸರ್ಕಾರ ಇತ್ತು, DMK ಪಕ್ಷ ಅಧಿಕಾರದಲ್ಲಿತ್ತು ತಮಿಳುನಾಡಿನಲ್ಲಿ. ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲೇ 2023 ಸೆಪ್ಟೆಂಬರ್ ಅಲ್ಲಿ ಒಂದು ಬಾರಿ ಸನಾತನ ಧರ್ಮದ ಬಗ್ಗೆ ಮಾತನಾಡಿದ್ರು. ಅದಕ್ಕೂ ಕೂಡ ಅವರ ತಂದೆ MK ಸ್ಟಾಲಿನ್ ಅವರು ಏನು ಅನ್ನಿಸ್ದಿರಂಗೆ ಅವ್ರಿಗೆ ಡಿಫೆಂಡ್ ಮಾಡ್ತಾ ಹೋದ್ರು. ಇದೆಲ್ಲ BJP ಅವರು ತಿರುಚ್ತಾ ಇದ್ದಾರೆ ಅಂತ. ಯಾಕೆ ಸ್ವಾಮಿ, ಜನರಿಗೆ ಕಣ್ಣಿಲ್ವಾ? ನೋಡೋದಕ್ಕಾಗಲ್ವಾ? ಅವ್ರಿಗೆ ಕಿವಿ ಇಲ್ವಾ? ಕೇಳ್ತಿಲ್ವಾ ಜನ? ಅವ್ರು ನೋಡ್ತಿದ್ದಾರೆ, ಕ್ಲಿಯರ್ ಆಗಿ ಅವ್ರಿಗೆ ಕಾಣಿಸ್ತಾ ಇದೆ. ಸನಾತನ ಧರ್ಮದ ವಿರುದ್ಧ ಪದೇ ಉದಯನಿಧಿ ಸ್ಟಾಲಿನ್ ಅವ್ರು ಮಾತನಾಡ್ತಿರೋದು ಅವ್ರು ನೋಡ್ತಾ ಇದ್ದಾರೆ. ಯಾಕೆ ತಿರ್ಚುವಂತ ಕೆಲಸ ಯಾರಾದ್ರೂ ಮಾಡ್ತಾರೆ? ಅವ್ರು ನೋಡ್ತಾ ಇದ್ದಾರೆ, ಅವರೇ ಜಡ್ಜ್ಮೆಂಟ್ ಅಲ್ಲಿ ಮಾಡ್ತಾ ಇದ್ದಾರೆ ಜನನೇ. ಅದಕ್ಕೆ ನಿಮಗೆ ಕಿತ್ತೆಸ್ದಿದ್ದಾರೆ. ಸರ್ಕಾರದಿಂದ ನಿಮಗೆ ಯೋಗ್ಯತೆ ಇಲ್ಲ ಸರ್ಕಾರ ರಚಿಸೋದಕ್ಕೆ. ಸನಾತನ ಧರ್ಮದ ಬಗ್ಗೆ ಮಾತನಾಡ್ತೀರಾ. ಅತಿ ಹೆಚ್ಚು ಸನಾತನ ಕಾಣಿಸ್ಕೊಳ್ಳದೆ ಇಲ್ಲಿ ನಮ್ಮ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳಿದೆ, ಪೂಜೆಗಳಾಗುತ್ತೆ ಪ್ರತಿದಿನ, ಮಠಗಳಿವೆ. ಇಷ್ಟೆಲ್ಲ ಇದ್ರೂ ಕೂಡ ಸನಾತನ ಧರ್ಮದ ವಿರುದ್ಧ ನೀವು ಮಾತನಾಡಿ ಮತ್ತೆ ನೀವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಊಹೆ ಮಾಡಿದ್ದೆ ಬಹುಶಃ ತಪ್ಪು ಅಂತ ನಾನು ಹೇಳ್ತೀನಿ. ಮತ್ತೆ ಈಗ ಜನ ನಿಮ್ಮನ್ನ ಸೋಲ್ಸಿ 57 ಸ್ಥಾನಕ್ಕೆ ಇಳಿಸಿದ್ದಾರೆ. ಆದ್ರೂ ಕೂಡ ಮತ್ತೆ ನಿಮ್ಮ ಮಗ ಅದೇ ಮಾತನ್ನ ಆಡ್ತಾರೆ ಸನಾತನ ಧರ್ಮದ ವಿರುದ್ಧ. ಅಂದ್ರೆ ಮತ್ತೊಮ್ಮೆ ನಿಮ್ಮ ಸರ್ಕಾರ ಅಲ್ಲ, ಸರ್ಕಾರ ರಚನೆ ಮಾಡೋದು ನೀವು ಊಹೆನೂ ಮಾಡಕ್ಕಾಗಲ್ಲ. ಈಗಾಗಲೇ 57 ಸ್ಥಾನಕ್ಕೆ ಕುಸಿದಿದ್ದೀರಾ. ಇದೇ ರೀತಿಯಾದ ಮಾತುಗಳನ್ನ ಆಡಿದ್ರೆ ಈಗ ನೀವು ಸೋತಿದ್ದೀರಾ, ಮುಂದಿನ ಬಾರಿ ನಿಮ್ಮ ಮಗಾನೂ ಸೋಲ್ತಾನೆ ಉದಯನಿಧಿ ಸ್ಟಾಲಿನ್ ಅವರು. ಈಗಾಗಲೇ ನೀವು ಸೋತಿದ್ದೀರಾ. ಈಗಾಗಲೇ 10,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ನೀವು ಸೋತಿದ್ದೀರಾ. ನಿಮ್ಮ ಮಗನನ್ನ ಡಿಫೆಂಡ್ ಮಾಡಿಕೊಂಡು ಮತ್ತೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಮಗ ಕೂಡ ಸೋಲ್ತಾರೆ ಖಂಡಿತವಾಗಿ ಅಂತಾನೆ ಹೇಳ್ತೀನಿ. ಇದೇ ರೀತಿಯಾಗಿ ನಿಮ್ಮ ಮಗ ಮಾತನಾಡ್ತಾ ಇದ್ರೆ ಅಲ್ಲಿ ತಮಿಳುನಾಡಿನಲ್ಲಿ ಎಷ್ಟು ದೇವಸ್ಥಾನಗಳಿದೆ ಅಲ್ಲೆಲ್ಲ ಒಂದೇ ಬಾರಿಗೆ ಪೂಜೆ ನಡೆದರೆ ನೀವು ಮತ್ತೆ ಅಧಿಕಾರಕ್ಕೆ ಬರಕ್ಕಾಗುತ್ತಾ? DMK ಪಕ್ಷ ನೆಲಸಮ ಆಗಿ ಕುಸಿದೋಗುತ್ತೆ. 5 ಅಲ್ಲ, ಈ 1 ಸೀಟ್ ಕೂಡ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ತಮಿಳುನಾಡಿನಲ್ಲಿ ಮತ್ತೆ ಗೆಲ್ಲೋದಕ್ಕೆ. ಹಿಂಗೆಲ್ಲ ನೀವು ಮಾತನಾಡ್ತಾ ಹೋದ್ರೆ ಸ್ಟಾಲಿನ್ ಅವರೇ ಈಗಲಾದ್ರೂ ಗಮನಿಸಿ, ನಿಮ್ಮ ಮಗನಿಗೆ ಬುದ್ಧಿವಾದ ಹೇಳಿ. ಮತ್ತೆ ಸನಾತನ ಧರ್ಮದ ವಿರುದ್ಧ ಮಾತನಾಡೋದಕ್ಕೆ ಹೋಗ್ಬೇಡ. ನಿನಗೆ ಯಾವುದೇ ನೈತಿಕತೆ ಇಲ್ಲ ಅಥವಾ ನಿನಗೆ ಯಾವುದೇ ಒಂದು ಹಕ್ಕಿಲ್ಲ ಆ ಧರ್ಮದ ಬಗ್ಗೆ ಮಾತನಾಡೋದಕ್ಕೆ. ಅದರ ಇತಿಹಾಸ ಇರ್ತಕ್ಕಂಥದ್ದು 5000 ವರ್ಷಗಳ ಇತಿಹಾಸ ಇದೆ. ಅದ್ರ ಬಗ್ಗೆ ನೀನು ಮಾತನಾಡಬೇಡಪ್ಪ ಅಂತ ಮಗನಿಗೆ ಬುದ್ಧಿ ಹೇಳಿ. ಆ ರೀತಿಯಾಗಿ ಬಂದು ಓಪನ್ ಆಗಿ ಸದನದಲ್ಲಿ ಮಾತನಾಡ್ತಾರೆ.
ನಮ್ಮನ್ನ ಡಿವೈಡ್ ಮಾಡುವಂತ ಸನಾತನ ಧರ್ಮ ಅಂತ. ಓಕೆ, ಅವರಿಗೆ ಅವರ ರಾಜ್ಯದ ಬಗ್ಗೆ ಪ್ರೀತಿ ಇರಲಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತನಾಡ್ಲಿ, ಯಾರು ಬೇಡ ಅನ್ನಲ್ಲ. ರಾಜ್ಯದ ಭಾಷೆಯ ಬಗ್ಗೆ ಪ್ರೀತಿ ಇರಲಿ, ಎಲ್ಲದರ ಬಗ್ಗೆ ಪ್ರೀತಿ ಇರಲಿ, ಎಸ್ ಒಪ್ಕೊಳ್ಳೋಣ. ಆದ್ರೆ ಸನಾತನ ಧರ್ಮದ ಬಗ್ಗೆ ಯಾಕೆ ಮಾತನಾಡ್ತಾರೆ ಅವರು? ಹಾಗಿದ್ರೆ ನಿಮ್ಮ ತಂದೆ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಯಾಕೆ ವಿಸಿಟ್ ಮಾಡಿದ್ರು ಒಂದ್ಸಾಲಿ? ಅವರಿಗೆ ಸನಾತನ ಧರ್ಮದ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಯಾಕೆ ಹೋಗ್ಬೇಕು ನೀವು ದೇವಸ್ಥಾನಗಳಿಗೆ? ಹೋಗಿ, ಬೇರೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಲ್ಲೇ ಹೋಗಿ. ಸನಾತನ ಧರ್ಮದ ವಿರುದ್ಧ ಮಾತನಾಡೋದಕ್ಕೆ ನಿಮಗೆ ಯಾವುದೇ ನೈತಿಕತೆ ಇಲ್ಲ, ಯಾವುದೇ ಹಕ್ಕಿಲ್ಲ. ಮಾತನಾಡಬೇಡಿ. ಮುಂದಿನ ಸರಿ ಆದ್ರೂ ಎಚ್ಚೆತ್ಕೊಳ್ಳಿ. ಈಗಾಗಲೇ 57 ಸ್ಥಾನಕ್ಕೆ ಕುಸಿದಿದ್ದೀರಾ. 5 ಅಥವಾ 0 ಸ್ಥಾನಕ್ಕೆ ಕುಸ್ಕೊಂಡು ಹೋಗ್ತೀರಾ ಮುಂದಿನ ಚುನಾವಣೆಯಲ್ಲಿ ಇದೇ ರೀತಿಯಾಗಿ ನೀವು ಮಾತನಾಡ್ತಾ ಇದ್ರೆ. ಆಗ್ಲೇ ಜನ ನಿಮಗೆ ಎಷ್ಟರ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈ ಬಾರಿ ಮತ್ತೆ ಮಾತನಾಡಿದಿರಾ, ನಿಮಗೆ ಹೆಂಗ್ ಜನ ವಿರೋಧ ವ್ಯಕ್ತಪಡಿಸ್ತಾರೆ ನೋಡ್ತಾ ಇರಿ, ಕಾದ್ ನೋಡ್ತಾ ಇರಿ. ಇದಲ್ಲ ನಿಮಗೆ, ಇದೇ ಕೊನೆ ಅಲ್ಲ ನಿಮಗೆ ಜನ ವಿರೋಧಿಸೋದು. ಇನ್ನು ಮುಂದೆ ಇನ್ನೂ ಹೆಚ್ಚು ವಿರೋಧಿಸ್ತಾರೆ. ನೀವು ಯಾವಾಗ ಸನಾತನ ಧರ್ಮದ ಬಗ್ಗೆ ಮಾತನಾಡ್ತಿರೋ ಆಗೆಲ್ಲ ನಿಮಗೆ ಜನ ವಿರೋಧಿ ಅಲೆ ಕಂಡು ಬರುತ್ತೆ DMK ಪಕ್ಷದ ವಿರುದ್ಧ. ಹಿಂದೆ ಯಾರು ಕೂಡ ನಿಮ್ಮ DMK ಪಕ್ಷದಲ್ಲಿ ಇದ್ದಂಥವ್ರು ಈ ಮಟ್ಟಿಗೆ ಮಾತನಾಡ್ತಾ ಇರಲಿಲ್ಲ, ಅಥವಾ ಸನಾತನ ಧರ್ಮದ ಬಗ್ಗೆ ಮಾತನಾಡ್ತಾ ಇರಲಿಲ್ಲ. ಆ ಧರ್ಮ ನಮಗೆ ಬೇಡ ಅಂತ ಹೇಳ್ತಾ ಇರಲಿಲ್ಲ. ನೀವ್ಯಾಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀರಾ? ನಿಮಗೇನ್ ಮಾಡಿದೆ ಸನಾತನ ಧರ್ಮ ಅನ್ನೋದೇ ನನ್ನ ಕೊನೆಯ ಪ್ರಶ್ನೆ ಆಗಿರುತ್ತೆ. ಅದಕ್ಕೆ ಉತ್ತರ ಕೊಡಿ. ನಿಮಗೆ ಏನ್ ಮಾಡಿದೆ ಸನಾತನ ಧರ್ಮ? ನೀವು ಮಾತಾಡೋದಕ್ಕೆ ಏನ್ ನೈತಿಕತೆ ಇದೆ, ಏನ್ ಹಕ್ಕಿದೆ ನಿಮಗೆ ಅಂತ ಉತ್ತರ ಕೊಡಿ. ಧನ್ಯವಾದಗಳು.